ಇವತ್ತು ನನ್ನ ಫ್ರೆಂಡ್ ಆಲೂಗಡ್ಡೆ ಬೆಳೆದಿನ ಅದನ್ನ ಇವತ್ತು ಉಳ್ತಾವನೆ. ಸ್ವಲ್ಪ ಜನ ಅಗಸ್ತಾರೆ, ಅಗ್ಸಕ ಎಕರೆಕ 30,000 ತಗೊಂತಾರೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಇವತ್ತು ನೇಗ್ಲಿದಾಗ ಉಳಿಸ್ತಾವನೆ. ನೇಗ್ಲಿದಾಗ ಉಳಿಸಿದ್ರೆ ತುಂಬಾ ವರ್ಕೌಟ್ ಕೂಡ ಆಗ್ತೈತೆ, ನಮ್ಮ ರೈತರಿಗೆ ಯೂಸ್ ಕೂಡ ಆಗ್ತದೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಕರೆಕ್ಟಾಗಿ ಇವತ್ತು 15 ಜನ ಕೆಲಸದವ್ರು ಕೂಡ ಬಂದಿದ್ರು. ಸೆರೆ ಮುಟ್ಟಿದ್ದು ಅವರು ಆಲೂಗಡ್ಡೆನೆಲ್ಲ ಎತ್ತಿ ಗೊಂಚಿಲ್ಕ್ ಆಗ್ತಾ ಇದ್ರೆ, ಈ ಕಡೆ ನನ್ನ ಫ್ರೆಂಡ್ ಅದನ್ನ ಎತ್ಕೊಂಡ್ಬಂದು ರಾಶಿ ಮೇಲೆ ಕೂಡ ಆಗ್ತಾ ಇದ್ನೋ. ಇವತ್ತು ರೇಟ್ ಏನೈತಪ್ಪ, ಮಾರ್ಕೆಟ್ ರೇಟ್ ಅಂತಂದ್ರೆ ತಿನ್ನೋ ಗಡ್ಡೆ ಕರೆಕ್ಟಾಗಿ 1,500 ಕೂಡ ಐತೆ. ನನ್ನ ಫ್ರೆಂಡ್ ಉಳುವಾಗ 3,000 ಕೊಟ್ಬಿಟ್ಟು ಊತಿರೋದು, ಕರೆಕ್ಟಾಗಿ 30 ಮೂಟೆ ಕೂಡ ಊತವನೆ. ಇವತ್ತು ಇದು ಒಳ್ಳೆ ಗಡ್ಡೆ, ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇದು ಬಂದು ಕಲ್ಪ್ ಗಡ್ಡೆ. ಈ ಕಲ್ಪಕ ಅಷ್ಟು ಮಾರ್ಕೆಟ್ ಇರಲ್ಲ. ಒಳ್ಳೆ ಗಡ್ಡೆ ಬಂದು 1,400 ರೂಪಾಯಿ ಕರೆಕ್ಟ್ ಮಾರ್ಕೆಟ್ ಇವತ್ತಿರೋದು. ಆಯ್ನು ನೇಗ್ಲಿ ಹೊಡೆದಾಗ ಸುಸ್ತಾದಾಗ ಕೊಡೋಣ ನಾನು ಹೊಡಿತೀನಿ ಅಂದ್ಬಿಟ್ಟು ನಾನು ಕೂಡ ಒಂದೊಂದು ಸಾಲು ಹೊಡ್ಕೊಂಬತ್ತಾ ಇದ್ದೆ. ಯಾರ್ದಪ್ಪ ತೋಟ ಅಂತ ನೀವು ಯಾರಾದ್ರು ಕೇಳಿದ್ರೆ ಇವ್ರದೇ ತೋಟ. ಇವತ್ತು ಒಳ್ಳೆ ಬೆಳೆ ಕೂಡ ಬೆಳೆದವನ, ಅದರ ಬೆಳೆದಿರೋ ಬೆಲೆ ಸಿಗ್ತಾ ಇಲ್ಲ. ನಮ್ಮ ರೈತರ ಕನ್ಸದೆ ಇವತ್ತಿಲ್ಲ ನಾಳೆ ಸಿಗ್ತದೆ ಅಂತ, ಅದು ಕನ್ಸಾಗೆ ಉಳ್ಕೊಂತೈತೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ MC ಅವ್ರದ್ದು ಫಂಕ್ಷನ್ಕ. ಇವತ್ತು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ ತಕ್ಷಣ ಅಲ್ಲಿ ಪೆಂಡಲ್ ಕೂಡ ಹಾಕಿದ್ರು. ಅದೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ನಮ್ಮ ಈ ಕಡೆ ನಮ್ಮ MC-RC-90 ಮಟನ್ ಕೂಡ ತಿರ್ಸ್ಕೊಡ್ತಾ ಇದ್ನು. ಅವ್ರು ತಿರ್ಸ್ಕೊಡ್ತಾ ಇದ್ದೆ ನಂಗೆ ಬಯಗ ನೀರು ಕೂಡ ಉರಿತಾ ಇತ್ತು. ಈ ಕಡೆ ಕಬಾಬ್ ಕೂಡ ರೆಡಿ ಆಗಿತ್ತು. ನಾನೊಂದು ಪೀಸು ಬಾಯಲ್ಲಿ ಇಕ್ಕೊಂಡು ಟೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಹೋದ್ರೆ ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಕಾರಲ್ಲಿ ಎತ್ಬಿಟ್ಟು ಅವ್ರ ಫ್ರೆಂಡ್ಗೆ ಏನೋ ಕೊಡ್ತಾ ಇದ್ನು. ಏನು ಕೊಟ್ರು ಅಂತ ನಿಮ್ಗೆ ಯಾರನ್ನ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡ್ಬಿಡಿ. ನಾವಂತೂ ಬಂತಿಯಲ್ಲಿ ಕುತ್ಕೊಂಡು ಊಟ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ ಅವ್ರ ತೋಟದ ಹತ್ರ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬ ಅಲ್ಲಿ ನಾನ್ ವೆಜ್ ಕೂಡ. ನೀವು ಕೇಳ್ಬೋದು ಯಾಕಣ್ಣ ನೀನು ಅಲ್ಲಿ ತಿಂತಿದ್ದೆ ಅಂತ. ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ಆ ಪ್ರಶ್ನೆಗೆ ನಿಮ್ಮ ಹತ್ರನೇ ಉತ್ತರ ಇರ್ತೈತೆ. ಸರಿ ಅಂತ ತಿಂದಿದ್ದೆಲ್ಲ ಆಗಿದ್ದ ಮೇಲೆ ಇರೋ ನಾಯ್ಕ ಸ್ವಲ್ಪ ಊಟ ಹಾಕ್ಬಿಟ್ಟಿದ್ದು. ನಾವು ಮನೆಗೆ ಬರಕ ರಾತ್ರಿ 10:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.